ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಈ ಒಂದು ಕರ್ನಾಟಕದ ನಾಡಗೀತೆ ಇವತ್ತು ನಿಜವಾಗ್ಲೂ ಒಂದು ಅರ್ಥ ಕೊಟ್ಟಿದೆ. ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಕನ್ನಡಿಗರು ತೋರಿಸ್ತಾ ಇರ್ತಕ್ಕಂಥ ಸಪೋರ್ಟು, ನ್ಯಾಯದ ಪರವಾಗಿ ನಿಲ್ತಾ ಇರೋದು ನೋಡಿದ್ರೆ ಮತ್ತು ಯೂಟ್ಯೂಬರ್ಸ್ಗಳು ನಿಲ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಈ ರಾಜಕೀಯ ಪುಡಾರಿಗಳು, ಕುತಂತ್ರಿಗಳು ಸಮಾಜದಲ್ಲಿ ಧರ್ಮಗಳ ನಡುವೆ, ಜಾತಿ ನಡುವೆ ವಿಷ ಬೀಜ ಬಿತ್ತಿ ಅವರ ಅಧಿಕಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಈ ಕುತಂತ್ರಗಳಿಗೆ ಇವತ್ತು ತಕ್ಕ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಒಂದು ನೋವಿದೆ. ಸೌಜನ್ಯ, ನನ್ನ ತಂಗಿ ಸೌಜನ್ಯಗೆ ಅನ್ಯಾಯವಾಗಿದೆ, ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ. ಆದರೆ ಒಂದು ಖುಷಿನೂ ಇದೆ, ನಮ್ಮ ಕರ್ನಾಟಕದ ಜನತೆ ಯಾವತ್ತೂ ಈ ಮೋಸಗಾರರ ವಿರುದ್ಧ, ಅನ್ಯಾಯದ ವಿರುದ್ಧ, ಕುತಂತ್ರಿಗಳ ವಿರುದ್ಧ, ಜಾತಿಗಳ ನಡುವೆ, ಸಮೂಹಗಳ ನಡುವೆ ಈ ತಂದಾಕಂಥ ಕುತಂತ್ರಿಗಳ ವಿರುದ್ಧ ಯಾವತ್ತೂ ನಿಂತಿರ್ತಾರೆ, ನ್ಯಾಯದ ಪರವಾಗಿರ್ತಾರೆ ಅಂತ ನನಗೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ನಾನು ಈ ಕರ್ನಾಟಕದಲ್ಲಿ ಕನ್ನಡಿಗನಾಗಿದ್ದೇನೆ ಅಂತ ಹೇಳಲಿಕ್ಕೆ ನಾವು ನಿಜವಾಗ್ಲೂ ಇದೇ ಒಂದು ನಮಗೆ ಉದಾಹರಣೆಯಾಗಿರಬೇಕು. ನಾವು ಕನ್ನಡಿಗರೆಲ್ಲ ಒಂದಾಗಿರಬೇಕು. ಈ ರಾಜಕೀಯ ವ್ಯಕ್ತಿಗಳು ನಮ್ಮ ನಡುವೆ ತಂದಾಕಿ ಜಾತಿ ಧರ್ಮಗಳ ನಡುವೆ ನೋಡಿ, ಇವತ್ತು ಸಮೀರ್ MD ಮುಸ್ಲಿಮನ್ನ ಒಂದೇ ಒಂದು ಕಾರಣಕ್ಕೆ ಅವನು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಲೇಬಾರ್ದು ಅಂತ ಹೇಳ್ತಾರೆ. ಹಾಗಾದರೆ ಎಷ್ಟೋ ನ್ಯಾಯಾಲಯಗಳಲ್ಲಿ ಮುಸ್ಲಿಂ ಜಡ್ಜ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಜಡ್ಜ್ ಇರ್ತಾರೆ, ಸಿಖ್ ಜಡ್ಜ್ ಇರ್ತಾರೆ. ಹಾಗಾದರೆ ಅವರಿಂದ ನ್ಯಾಯ ತಗೊಳ್ಳಲ್ವ ನೀವು? ಪೊಲೀಸ್ಗಳು ಇರ್ತಾರೆ, ಮುಸ್ಲಿಮರು ಪೊಲೀಸರು ಇರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ. ಹಾಗಾದರೆ ನೀವು ಅವರಿಂದ ನ್ಯಾಯ ತಗೊಳ್ಳಲ್ವಾ? ಎಷ್ಟೋ ವೈದ್ಯರು ಇರ್ತಾರೆ ಮುಸ್ಲಿಮರು, ಅವರಿಂದ ನೀವೇನು ಚಿಕಿತ್ಸೆ ಪಡೆಯಲ್ವಾ? ಹಾಗಾಗಿ ಈ ಸಮಾಜದಲ್ಲಿ ಈ ಥರ ನಮ್ಮ ನಡುವೆ ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತರ್ತಾ ಈ ವಿಷ ವ್ಯಕ್ತಿಗಳನ್ನ ನಾವು ನಿಜವಾಗ್ಲೂ ಈ ಸಮಾಜದಿಂದ ದೂರ ಇಡಬೇಕು. ದಯವಿಟ್ಟು ನಾವೆಲ್ಲ ಇದೇ ರೀತಿ ಒಂದಾಗಿರೋಣ, ಮುಂದೆನೂ ಒಂದಾಗಿರೋಣ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಇದೇ ರೀತಿ ಯಾರೇ ಒಬ್ಬರು ಯಾವುದೇ ಅನ್ಯಾಯದ ವಿರುದ್ಧ ಅವರು ಧ್ವನಿ ಎತ್ತಿದಾಗ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ, ಜೈ ಕರ್ನಾಟಕ. ನಾನೊಬ್ಬ ಕನ್ನಡಿಗ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.